ಹಲೋ ಹಾಯ್ ನಮಸ್ತೆ ಮಹಾದೇವಿ ಟಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ ಮಾಡ್ಲಕತ್ತೀನಿ. ಹಾಗೆ ಟೈಲರಿಂಗ್ ಟಿಪ್ಸ್ ಜೊತೆಗೆ ಈ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲತ್ತಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 38 ಸೈಜ್ ನಿನ್ನೆ ಒಂದು ನಾರ್ಮಲ್ ಬ್ಲೌಸ್ ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ 38 ಸೈಜ್ ನಾರ್ಮಲ್ ಬ್ಲೌಸ್ನ ಇವಾಗ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ನಿನ್ನೆ ಬಿಟ್ಟಿರ್ತಕ್ಕಂಥ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋನ ಅದು ಸ್ಟಿಚಿಂಗ್ ವಿಡಿಯೋನ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಯಾವಾಗ ಬ್ಲೌಸ್ ಅದನ್ನು ಸ್ಟಿಚಿಂಗ್ ಮಾಡ್ತೀನಲ್ಲ ಆವಾಗ ಅಪ್ಲೋಡ್ ಮಾಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿತ್ತು ನೋಡಿರಿ. 10:30 ಮುಂಜಾನೆ ಎಲ್ಲ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು 10:30ಗೆ ಇವಾಗ ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ಲಕತ್ತೀನಿ. ಯಾಕಂತಂದರೆ ಇವಾಗ ಸಂಜೆ ಟೈಮ್ ಅನ್ಕೊಳ್ದ ಅಂತ ಒಂದು 3-3:30 ಗಂಟೆ ಅನ್ಕೊಳ್ದ ಒಂದು ಎರಡು ಬ್ಲೌಸ್ನಾದರೂ ನಾವು ಮುಗಿಸ್ಬೋದು ಅಂಥೇಳಿ ಇವಾಗ ಬ್ಲೌಸ್ನ ಸ್ಟಾರ್ಟ ಮಾಡೀನಿ. ಸೊ ಮನೆ ಕೆಲಸ ಜೊತೆಗೆ ಇವತ್ತು 2 ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು ಅಂತಂದ್ರೆ ಒಂದು ಬ್ಲೌಸಿಗೆ 200. ಇವಾಗ ಏನು ಸ್ಟಿಚ್ ಮಾಡ್ಲಕತ್ತೀನಲ್ಲ ಇದಕ್ಕೆ ನಾನು 120 ರೂಪೀಸ್ನ ನಾನು ತೊಗೊಳ್ತೀನಿ. ಲೈನಿಂಗು ಮತ್ತು ಒಂದು ಜಸ್ಟ್ ಒಂದು ಲೇಸ್ ಹಚ್ಚಿ 120 ರೂಪಾಯಿನ ನಾನು ತೊಗೊಳ್ತೀನಿ. ನಾರ್ಮಲ್ ಬ್ಲೌಸಿದ್ದು ಕಟೋರಿ ಎಲ್ಲ 320 ಪ್ಲಸ್ ಪಿಕೋ. ಇದೇ ಒಂದು ಏನು ಸಾಡಿ ಐತಲ್ಲ ಈ ಸಾಡಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸಾಡಿ ಇದ್ವು, ಎಲ್ಲ ಸಾಡಿನೂ ಪಿಕೋ ಹಾಕಿ ಸಂಜೆ ಪಿಕೋ ಹಾಕ್ಬೇಕಂತೇಳಿ ಇವಾಗ ಬ್ಲೌಸ್ನ ತೊಗೊಂಡು ಕಟ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ ಮಾಡ್ಲಕತ್ತೀನಿ. ಇವತ್ತಿನ ಮನೆ ಕೆಲಸ ಜೊತೆಗೆ ಇವತ್ತಿನ ನನ್ನ ಟೈಲರಿಂಗ್ ಅರ್ನಿಂಗ್ ಅಂತಂದ್ರೆ 3,500. ಇದು ಕನಿಷ್ಠನ ಅಮೌಂಟ್ ಅಂತ ಹೇಳ್ಬೋದು. ಇವತ್ತು ಜಾಸ್ತಿ ಸ್ಟಿಚಿಂಗ್ ಮಾಡಿಲ್ಲ, ಹೀಗಾಗಿ ಒಂದೊಂದು ದಿನ ಇದಕ್ಕಿಂತ ಬೇಗನೆ ನಾವು ಮನೆ ಕೆಲಸ ಕಂಪ್ಲೀಟ್ ಮಾಡಿದ್ವಿ ಅಂತಂದರೆ ಇನ್ನೂ 2-3 ಬ್ಲೌಸ್ನ ನಾವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ಡಿಸೈನ್ ಬ್ಲೌಸ್ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಲೇಟ್ ಹಿಡಿತಾವೆ. ಹೀಗಾಗಿ ಇವತ್ತು ಮುಂಜಾನೆ ಬೇಗ ಎದ್ವಿ ಅಂತಂದ್ರೆ ಕೆಲಸನೂ ಬೇಗ ಕಂಪ್ಲೀಟ್ ಆಗುತ್ತೆ ಮತ್ತು ಮಧ್ಯಾಹ್ನ ಟೈಮ್ದೊಳಗೆ ನಾವು ಆರಾಮಾಗಿ ಬ್ಲೌಸ್ನ ನಾವು ಫಿನಿಶಿಂಗ ಮಾಡ್ಬೋದು. ನಾವು ಮುಂಜಾನೆ ಹೇಳೋದು ಒಂದು ಸ್ವಲ್ಪ ಲೇಟ್ ಮಾಡಿ ಎದ್ವಿ ಅಂತಂದ್ರೆ ಕೆಲಸನೂ ಲೇಟ್ ಆಗಿಬಿಡ್ತೈತಿ ಮತ್ತು ಸ್ಟಿಚಿಂಗ್ ಮಾಡೋದು ಕೂಡ ಪೆಂಡಿಂಗ್ ಉಳಿದು ಬಿಟ್ಬಿಡ್ತಾವೆ. ಹಾಗೆ ಇವತ್ತು ನಾವು ಯಾರಾಗಾದರೂ ಅರ್ಜೆಂಟಾಗಿ ಒಂದೆರಡು ದಿನ ಬಿಟ್ಟು ಬ್ಲೌಸ್ನ ಕೊಡ್ತೀವಿ ಅಂತ ಹೇಳಿರ್ತೀವಿ, ಫಸ್ಟ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಿರಂಗಿಲ್ಲ. ಅವ್ರ ಬ್ಲೌಸ್ನ ಸ್ಟಿಚಿಂಗ್ ಇನ್ನೂ ತೊಗೊಂಡಿರಂಗಿಲ್ಲ. ಅರ್ಜೆಂಟ್ ಒಳಗೆ ಯಾರಾದರೂ ನಮ್ಗೆ ಸಡನ್ನಾಗಿ ಬ್ಲೌಸ್ ರೆಡಿ ಮಾಡಿಕೊಡಿ ಅಂತ ಹೇಳ್ತಿರ್ತಾರೆ. ಹೀಗಾಗಿ ಅವ್ರ ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡ್ಲಕತ್ತೀವಿ ಅಂತಂದರೆ ಹಿಂದೆ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಸ್ ಬ್ಲೌಸ್ ಪೆಂಡಿಂಗ್ ಉಳಿದು ಬಿಟ್ಟಿರ್ತಾವೆ. ಹೀಗಾಗಿ ನಾವು ಲೇಟ್ ಮಾಡಿ ಕೊಟ್ವಿ ಬ್ಲೌಸ್ ಅಂತಂದ್ರೆ ನಾವು ಕಸ್ಟಮರ್ಸ್ನ ಕಳ್ಕೊಬೇಕಾಗಿರ್ತೈತಿ. ಯಾಕಂತಂದ್ರೆ ಅವ್ರಿಗೆ ಟೈಮಿಗೆ ಏನಾದರೂ ಫಂಕ್ಷನ್ಗೆ ಹೋಗ್ತಿರ್ತಾರೆ, ಏನಾದರೂ ಜಾತ್ರೆ ಅಥವಾ ಹಬ್ಬ ಏನಾದರೂ ಇರುತ್ತೆ, ಬಟ್ ಅವರು ಆ ಸ್ಯಾರಿನ ವೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿರ್ತಾರೆ. ಹೀಗಾಗಿ ನಾವು ಬ್ಲೌಸ್ ಕರೆಕ್ಟ್ ಟೈಮ್ ಕೊಡಲಿಲ್ಲ ಅಂತಂದರೆ ಇವರು ಟೈಮ್ ಸರಿ ಬ್ಲೌಸ್ ಕೊಡೋಂಗಿಲ್ಲ ಅಂಥೇಳಿ ಬ್ಲೌಸ್ ಕಸ್ಟಮರ್ಸ್ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಹೀಗಾಗಿ ನಾವು ಆದಷ್ಟು ಬಂದಿರ್ತಕ್ಕಂಥ ಬ್ಲೌಸ್ನ ಆದಷ್ಟು ನಾವು ಕಂಪ್ಲೀಟ್ ಮಾಡಿ ಆದಷ್ಟು ರಿಟರ್ನ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇದೊಂದು ಟೈಲರಿಂಗ್ ಒಳಗೆ ಮೇನ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಮಗೆ ಟೈಲರಿಂಗ್ ಚೆನ್ನಾಗಿ ಬರುತ್ತೆ, ಬಟ್ ಹಲವಾರು ಜನ ಚೆನ್ನಾಗಿ ಬ್ಲೌಸಸ್ನ ಸ್ಟಿಚ್ ಮಾಡ್ತಿರ್ತಾರೆ, ಬಟ್ ಕರೆಕ್ಟಾಗಿ ಕಸ್ಟಮರ್ಸ್ಗೆ ಟೈಮಿಂಗ್ಗೆ ಬ್ಲೌಸ್ನ ಕೊಡ್ತಿರಂಗಿಲ್ಲ. ಇದು ಕೂಡ ನಮ್ದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಕರೆಕ್ಟ್ ಟೈಮ್ಗೆ ಒದಗಿಸಿದ್ವಿ ಅಂತಂದ್ರೆ ಇನ್ನೊಂದು ಸರ್ತಿ ಏನು ಹೇಳ್ತಾರೆ ಏನಾದರೂ ಅದರಿಂದ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಯಾಕಂತಂದ್ರೆ ಅವರು ಕೂಡ ಮತ್ತೊಬ್ರಿಗೆ ಹೇಳ್ತಾರೆ, ಯಾಕಂತಂದರೆ ಇವರು ಕೊಡ್ತೀನಿ ಅಂತಂದರೆ ಕರೆಕ್ಟ್ ಟೈಮ್ಗೆ ಬ್ಲೌಸ್ನ ಮುಗಿಸ್ಕೊಡ್ತಾರೋ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಇನ್ನೊಂದಿಷ್ಟು ಕಸ್ಟಮರ್ಸ್ ಜಾಸ್ತಿ ಆಗೇ ಆಗ್ತಾರೆ. ಕಸ್ಟಮರ್ಸ್ ಟೈಲರಿಂಗ್ ಒಳಗೆ ಇದು ಒಂದು. ಯಾಕಂತಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು ಆದ್ರೂ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡೋಂಗಿಲ್ಲ. ಹಿಂಗಾಗಿರ್ತೈತಿ. ಏನೋ ಅನಿವಾರ್ಯವಾಗಿ ಒಂದೊಂದು ಟೈಮ್ ಬಂತು ಅಂತಂದ್ರೆ ಲೇಟ್ ಮಾಡೋದು ಇತ್ತು. ಇಲ್ಲ ಫ್ರೀ ಇದ್ದು ಕೂಡ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಲಿಲ್ಲ ಅಂತಂದರೆ ಬ್ಲೌಸ ಪೆಂಡಿಂಗ್ ಬಿಡ್ತಾವೆ ಅಂತ ಎಲ್ಲರೂ ಒಂದೇ ಸರ್ತಿ ಬ್ಲೌಸ್ನ ಕೊಡಿ ಅಂತ ಹೇಳಿ ಕೇಳಾಕತ್ರು ಅಂತಂದ್ರೆ ನಮ್ಗೆ ಕೂಡ ಟೆನ್ಷನ್ ಆಗಿಬಿಡ್ತೈತಿ. ಯಾರು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು, ಯಾರ್ದು ಬಿಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗಂಗಿಲ್ಲ.
ಹೀಗಾಗಿ ಆದಷ್ಟು ನಾವು ಒಂದೊಂದಾಗಿ ಬ್ಲೌಸ್ನ ನಾವು ಮುಗಿಸ್ತಾ ಬಂದ್ವಿ ಅಂತಂದರೆ ನಮ್ಗೆ ಕೂಡ ಟೆನ್ಷನ್ ಇರೋಂಗಿಲ್ಲ ನೋಡಿರಿ. ಆರಾಮಾಗಿ ನಾವು ಬ್ಲೌಸ್ನ ಮುಗಿಸ್ಬೋದು. ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಏನು ಹೇಳ್ತೀನಿ ಅಂತಂದರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ಗೆ ತುಂಬಾ ಮಹತ್ವ ಟೈಮ್ಗೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತು ಒಂದು ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ, ಬಟ್ ಅವತ್ತು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಬ್ಯಾಡ್ ಅನಿಸ್ತತಿ. ಹೀಗಾಗಿ ನಾಳೆ ದಿನ ಅಥವಾ ನಾಡಿದ್ದು ನಾವು ಸ್ಟಿಚಿಂಗ್ ಮಾಡ್ರೆ ಬಂದಿತ್ತು ಅಂತೇಳಿ ಹೀಗೆ ನಾವು ಬ್ಲೌಸ್ನ ಫಿನಿಶಿಂಗ್ ಮಾಡೋದು ಬಿಟ್ಬಿಡ್ತೀವಿ. ನಮಗೆ ಒಂದು 4 ದಿನ ಕಳೆದಾದ ನಂತರ ನಾವು ಅವಾಗ ಅಂದ್ಕೋತೀವಿ 2 ದಿನದ ಹಿಂದ್ಗಡೆ ನಾವು ಫ್ರೀ ಇದ್ವಿ, ಅವಾಗ ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿದರೆ ಇವಾಗ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಇರ್ತಿತ್ತು ಅಂತೇಳಿ ಅಂತೀವಿ ಹೊರತು ಆ ಟೈಮ್ ಏನಿರ್ತೈತಿಲ್ಲ ಹೊಳ್ಳಿ ನಮ್ಗೆ ಭಾಷೆಗಾಗಿಲ್ಲ. ಹೀಗಾಗಿ ನಾವು ಇರ್ತಕ್ಕಂಥ ಟೈಮ್ ಒಂದೊಂದು ಗಂಟೆ ಒಂದೊಂದು ಸೆಕೆಂಡ್ ಕೂಡ ನಮ್ಗೆ ತುಂಬಾ ನಮ್ಮ ಜೀವನದೊಳಗೆ ಮಹತ್ವ ಅಂತ ಹೇಳ್ಬೋದು. ಯಾವುದೇ ಡಿಸೈನ್ ಆಗಿರ್ಬೋದು, ವರ್ಕ್ ಆಗಿರಬೇಕು, ನಾವು ಕಲಿಬೇಕು ಅಂದ್ಕೊಂಡ್ವಿ ಅಂತಂದರೆ ನಾವು ಇರ್ತಕ್ಕಂಥ ಮನೆಯೊಳಗೆ ಹಳ್ಳಿ ಅಥವಾ ಸಿಟಿ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು, ಹೆಣ್ಮಕ್ಳು ಅಂತಂದ್ರೆ ಮನೆ ಕೆಲಸ ಇದ್ದೇ ಇರ್ತಾವೆ. ಹೀಗಾಗಿ ನಾವು ಸ್ವಲ್ಪ ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಟೈಮು ಮತ್ತು ಮನೆಯವ್ರು ಕೂಡ ನಾವು ಟೈಮ್ ಕೊಟ್ಟು ಬೇಗ ಕೆಲಸ ಮುಗಿಸ್ಕೊಂಡು ನಾವು ವರ್ಕ್ ಆಗಿರ್ಬೋದು, ನಾವು ಕಲೀಲಿಕ್ಕೆ ಟೈಮ್ನ ಕೊಟ್ವಿ ಅಂತಂದ್ರೆ ಮುಂದೊಂದು ದಿನ ನಾವು ಕಲಿಕೆ ಅನ್ನೋದು ನಮ್ಮದು ಯಾವತ್ತೂ ಕೈ ಬಿಡೋಂಗಿಲ್ಲ. ಪ್ರತಿಯೊಂದು ನಾನು ಟೈಲರಿಂಗ್ ಟಿಪ್ಸ್ ಒಳಗೆ ನಾನು ಹೇಳ್ತೀನಿ. ಯಾಕಂತ ನಮ್ಮ ಕಲಿತಕ್ಕಂಥ ಇವತ್ತು ವರ್ಕ್ ನಾವು ಕಲಿತ್ವಿ ಅಂತಂದ್ರೆ ಇವಾಗ ಒಂದು ಸ್ವಲ್ಪ ನಾವು ಕಷ್ಟಪಡಲೇಬೇಕಾಗ್ತೈತಿ. ಯಾಕಂತಂದರೆ ಕೆಲಸದ ಜೊತೆಗೆ ನಾವು ಟೈಲರಿಂಗ್ ಮಾಡಿ ವರ್ಕಿಗೆ ಕೂಡ ಟೈಮಿಗೆ ಕೊಡಬೇಕು ಅಂತಂದರೆ ಒಂದು ಸ್ವಲ್ಪ ನಮಗೂ ಟೆನ್ಷನ್ ಅನ್ನೋದು ಆಗ್ತಿರ್ತೈತಿ. ಯಾಕಂದ್ರೆ ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿ ಟೈಮ್ ಕೊಟ್ಟು ಆರಿ ವರ್ಕ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಹೊಸ ಬ್ಲೌಸ್ ಡಿಸೈನ್ಸ್ಗಳಾಗಿರಬಹುದು, ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಮುಂದೊಂದು ದಿನ ನಮ್ಗೆ ಕೈ ಹಿಡ್ದೇ ಹಿಡ್ತೈತಿ. ವರ್ಕ್ ತುಂಬಾ ನೀಟ್ ಬರ್ಲಾಕತ್ತು ಅಂತಂದ್ರೆ ಇವಾಗ ನಾವು ವಿಯರ್ ಮಾಡ್ತಕ್ಕಂಥ ಮೊದಲಿಗೆ ನಮ್ಮ ಬ್ಲೌಸ್ನ ವರ್ಕ್ ಮಾಡಿ ವಿಯರ್ ಮಾಡಿದ್ವಿ ಅಂತಂದರೆ ಹಲವಾರು ಜನ ಬ್ಲೌಸ್ನ ನೋಡಿ ಕಸ್ಟಮರ್ಸ ಬಂದೇ ಬರ್ತಾರೆ. ಇವಾಗ ನಾವು ಆರಿ ವರ್ಕ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ತುಂಬಾ ಒಂದು ರೇಟ್ ಜಾಸ್ತಿ ಇರ್ತೈತಿ. ನಾವು ತಿಂಗಳಲ್ಲಿ ಒಂದು 2-3 ನಾವು ಹಳ್ಳಿಯಲ್ಲಿ ಅಂತಂದ್ರೂ ತುಂಬ ಜನ ಸ್ಟಿಚಿಂಗ್ ಮಾಡಿಸ್ತಾರೆ. ಯಾವುದಾದ್ರೂ ಗ್ರ್ಯಾಂಡ್ ಸಾಡಿ ಫಂಕ್ಷನ್ಗೆ ಸಾಡಿ ವಿಯರ್ ಮಾಡ್ತಿರ್ತಾರಲ್ಲ, ಆ ಸಾಡಿ ಮೇಲಿನ ಬ್ಲೌಸ್ ಏನೈತಲ್ಲ ವರ್ಕ್ ಮಾಡಿಸ್ತಾರೆ. ನಾವು ಒಂದು ತಿಂಗಳ ಒಳಗೆ 2-3 ನಮ್ಮ ವರ್ಕಿಗೆ ಅಂತ ಹೇಳಿ ಬಂದರೂ ಕೂಡ ನಾವು ಎಷ್ಟೊಂದು ಉಳಿತಾಯ ಆಗ್ತೈತಿ. ಇಲ್ಲ ಅಂತಂದರೆ ಇವಾಗ 2,000-3,000 ರೂಪಾಯಿ ನಾವು ಒಂದು ಬ್ಲೌಸ್ಗೆ ವರ್ಕ್ ಮಾಡ್ಲಿಕ್ಕೆ ತೊಗೊಳ್ತೀವಿ. ನಾವು ಮಿನಿಮಮ್ ಇಲ್ಲ ಅಂತಂದ್ರೂ 2,000 ಹಿಡಿದ್ರೂ 4,000 ಆಯಿತು. ಇದರೊಳಗೆ ನಾವು ಒಂದು 500-600 ನಾವು ಐಟಮ್ಸ್ಗೆ ತೆಗೆದ್ರೂ ಒಂದು 2,500 ರೂಪಾಯಿ ನಮ್ಗೆ ಉಳಿತಾಯ ಆಗ್ತೈತಿ. ಇದು ಮತ್ತು ನಮಗೆ ಸ್ಟಿಚಿಂಗ್ ಜೊತೆಗೆ ಅಂತ ಹೇಳ್ಬೋದು. ಮತ್ತು ಸ್ಟಿಚಿಂಗ್ದು ಅದ್ರ ದುಡ್ಡು ಬೇರೆ. ಮತ್ತು ನಾವು ಟೈಲರಿಂಗ್ ಜೊತೆಗೆ ಈ ರೀತಿಯಾಗಿ ವರ್ಕ್ ಮಾಡ್ಕೊಂಡ್ವಿ. ನಾನು ಹೇಳ್ತಾ ಇರೋದು ತಿಂಗಳು ಒಂದು 2-3 ಬ್ಲೌಸ್ ವರ್ಕ್ ಮಾಡಿದರೂ ಕೂಡ ನಾವು ಎಷ್ಟೊಂದು ಟೈಲರಿಂಗ್ ಜೊತೆನೇ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂಥೇಳಿ ತಿಳ್ಕೊಬೋದು. ಇದರಿಂದ ನಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಹೊರತು ಕಡಿಮೆ ಅಂತೂ ಆಗಂಗೆ ಇಲ್ಲ. ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಹಲವಾರು ನಾನು ಸಿಂಪಲ್ಲಾಗಿ ಒಂದು ರೆಡಿ ಬ್ಲೌಸ್ಗೆ ವರ್ಕ್ ಮಾಡಿ ಕೊಡೋದಾಗಲಿ, ಮತ್ತು ವರ್ಕ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡೋದಾಗಲಿ, ಇವಾಗ ಕಸ್ಟಮರ್ಸ ಕೇಳ್ತಾರೆ, ವರ್ಕ್ ಹಾಕ್ತೀರೇನು ಅಂತ ಕೇಳ್ತಾರೆ. ತುಂಬಾ ನಮ್ಗೆ ಖುಷಿ ಅನ್ನಿಸ್ತತಿ. ಯಾಕಂತಂದರೆ ಇವಾಗ ನಾವು ಒಂದು ಯಾವುದಾದ್ರೂ ನಾವು ಡಿಸೈನ್ ಆಗಿರ್ಬೋದು, ಯಾವುದಾದ್ರೂ ವರ್ಕ್ ಆಗಿರ್ಬೋದು ನಾವು ಕಲ್ತ್ಕೊಂಡ್ವಿ ಅಂತಂದ್ರೆ ಅದು ನಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅನ್ನೋದು ನಾನು ಎಲ್ಲನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಾದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಹೀಗಾಗಿ ನೀವು ಪ್ರತಿಯೊಂದು ಟೈಮ್ ವೇಸ್ಟ್ ಮಾಡಲಾರ್ದೆ ನೀವು ಕರೆಕ್ಟಾಗಿ ಬ್ಲೌಸನ್ನು ನೀವು ಸ್ಟಿಚಿಂಗ್ ಮಾಡಿ ಇಲ್ಲ ಕಲಿಲಾತಿದ್ವಿ ಅಂತಂದ್ರೆ ನೀವು ನೀಟಾಗಿ ಪರ್ಫೆಕ್ಟಾಗಿ ಆರಾಮಾಗಿ ನೀವು ಕಲ್ತ್ಕೊಂಡು ಆರಾಮಾಗಿ ಟೈಲರಿಂಗ್ ನೀವು ಉದ್ಯೋಗವನ್ನು ಪ್ರಾರಂಭ ಮಾಡಬಹುದು ಅಂತ ನಾನು ಹೇಳ್ತೀನಿ. ಸೊ ಇವಾಗ ಇನ್ನೊಂದು ಏನಂತಂದರೆ ಇವಾಗ ಯೂಟ್ಯೂಬ್ ಚಾನಲ್ನ ಮಾಡ್ಲಾಕತ್ತೀವಿ ಅಂತಂದರೆ ನಾವೆಲ್ಲ ಕೆಲಸ ಬಿಟ್ಟು ಯೂಟ್ಯೂಬ್ ಮೇಲೇ ಕೆಲಸ ಮಾಡ್ತೀವಿ ಅಂತೇನಿಲ್ಲ. ಯಾಕಂತಂದ್ರೆ ನೀವು ಯೂಟ್ಯೂಬ್ ಒಳಗೆ ಯಾರು ವಿಡಿಯೋ ಮಾಡ್ತಿರ್ತಾರಲ್ಲ ಅವ್ರು ಖಂಡಿತವಾಗ್ಲೂ ಗೊತ್ತಿರ್ತೈತಿ. ಒಂದು ವಿಡಿಯೋನ ನಾವು ಶೂಟ್ ಮಾಡಿ ಅದನ್ನ ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಮಗೆ ಎಷ್ಟು
ಕಷ್ಟಪಟ್ಟಿರ್ತೀವಿ ಅಂಥೇಳಿ. ಇವಾಗ ನಾವು ಹಾಗೆ ಸುಮ್ಮನೆ ಯೂಟ್ಯೂಬ್ ಪೇಮೆಂಟ್ನ ತೊಗೋತೀವಿ ಅಂತಂದ್ರೆ ಅದು ಸುಮ್ಮನೆ ಬರಂಗಿಲ್ಲ. ಯಾಕಂತಂದ್ರೆ ನಾವು 100% ನಾವು ಎಫರ್ಟ್ ಹಾಕಬೇಕಾಕೈತಿ. ಹೀಗಾಗಿ ನಾವು ಪ್ರತಿಯೊಂದು ನಾನು ಇವಾಗ ಟೈಲರಿಂಗ್ ಜೊತೆಗೆ ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂತಂದ್ರೆ ಇವಾಗ ನನ್ನೊಂದು ಬ್ಲೌಸ್ ಕೂಡ ಫಿನಿಶಿಂಗ್ ಆಯಿತು ಮತ್ತು ನನಗೆ ವಿಡಿಯೋ ಹಾಕಲಿಕ್ಕೆ ಒಂದು ವಿಡಿಯೋ ಕೂಡ ರೆಡಿ ಆಯಿತು. ಬಟ್ ನಾವು ಯೂಟ್ಯೂಬ್ಗಾಗಿ ಒಂದು ಸ್ವಲ್ಪ ಟೈಮಿಂಗ್ ಕೊಡಬೇಕಾಗ್ತೈತಿ. ಮತ್ತು ಇದನ್ನ ವಿಡಿಯೋ ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಇದಕ್ಕೂ ಒಂದು ಸ್ವಲ್ಪ ಟೈಮಿಂಗ್ ಕೊಡಬೇಕಾಕೈತಿ. ಹಲವಾರು ಜನ ಹಲವಾರು ಮಾತಾಡ್ತಾರೆ, ಬಟ್ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂತಂದರೆ ನಮ್ಮ ಲೈಫು ನಾವು ಯಾವ ರೀತಿಯಾಗಿ ದುಡ್ಡು ತಿನ್ಲಿಕ್ಕೆ ಯಾರ್ದೇನೂ ಅಂಜಿಕೆ ಇಲ್ಲ ಅಂತ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಹೇಳ್ತೀನಿ. ಇವಾಗ ಏನು ನಮ್ಮ ಬಗ್ಗೆ ಏನು ಮಾತಾಡ್ತಿರ್ತಾರೆ, ಮುಂದೊಂದು ದಿನ ಅವರು ನಮ್ಮ ಬಗ್ಗೆನೇ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗಾಗಿ ನಾವು ಹಲವಾರು ಜನ ಹಲವಾರು ಮಾತಾಡ್ತಿರ್ತಾರೆ. ಯಾಕಂತಂದರೆ ಕೈಯಲ್ಲಿರ್ತಕ್ಕಂಥ ಬೆರಳು ಒಂದೇ ಸಮ ಇರೋಂಗಿಲ್ಲಲ್ಲ. ಹೀಗಾಗಿ ಎಲ್ಲರೂ ಮನೋಭಾವನೆ ಒಂದೇ ರೀತಿ ಇರೋಂಗಿಲ್ಲ. ಹೀಗಾಗಿ ನಾವೇನು ಇವಾಗ ವಿಡಿಯೋನ ಮಾಡ್ತಾಯಿದ್ದಿಲ್ಲ ಅದರೊಳಗೆ ಹಳೆ ಬೆಳಗ್ಗೆ ಅಂತಂದರೆ ಇವಾಗ ನಾನು ಟೈಲರಿಂಗ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ವಿಡಿಯೋ ಹಾಕೋದ್ರಿಂದ ಯೂಟ್ಯೂಬ್ನ ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿ ವಿಡಿಯೋ ಏನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಹಲವಾರು ಜನ ಇಂಡೈರೆಕ್ಟ್ ಆಗಿರ್ಬೋದು, ಡೈರೆಕ್ಟ್ ಎರಡೂ ಕೂಡ ಅಂದಿರೋರು ಉಂಟು. ಸೊ ಅಂದವರಿಗೆ ಮುಂದೊಂದು ದಿನ ಅವ್ರಿಗೆ ತಾನಾಗಿನ ಗೊತ್ತಾಗ್ತೈತಿ ಅಂಥೇಳಿ ನಾನು ಯಾವುದೇ ರೀತಿಯಾಗಿ ರಿಟರ್ನ್ನ ಮಾತಾಡ್ಲಿಕ್ಕೆ ಹೋಗಿಲ್ಲ. ಯಾಕಂತಂದರೆ ಇವಾಗ ನಾವು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದ್ರೆ ನಾನು ಆಲ್ರೆಡಿ ಇವಾಗ ಸ್ಟಿಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ಗಳು ಏನು ಅದಾವಲ್ಲ, ಡಿಸೈನ್ಸ್ ಬ್ಲೌಸ್ಗಳು ಮತ್ತು ಹಲವಾರು ಒಂದು ನನಗೆ ಗೊತ್ತಿರ್ತಕ್ಕಂಥ ಬ್ಲೌಸ್ ಕಟ್ಟಿಂಗ್ ಟಿಪ್ಸ್ಗಳಾಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೀಗಾಗಿ ನನಗೂ ನನ್ನೊಂದು ಟೈಲರಿಂಗ್ ಉದ್ಯೋಗದ ಜೊತೆಗೆ ನಾನೊಂದು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು ಅಂಥೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋದು. ಬಟ್ ಇದರಿಂದನೇ ನಮಗಾಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈ ಒಂದು ವಿಡಿಯೋಗಳು ಅಂದರೆ ಯೂಟ್ಯೂಬ್ ರೂಲ್ಸ್ನ ನಾವು ಇನ್ನೂ ಕಂಪ್ಲೀಟ್ ಮಾಡಾದ ನಂತರ ನಮ್ಗೆ ಚಾನಲ್ ಮಾನಿಟೈಸ್ ಆನ್ ಆಯಿತು, ಗೂಗಲ್ ಪಿನ್ ಬರೋವರೆಗೂ ನನಗಿನ್ನ ನಂಬಿಕೆ ಅಂತಲೇ ಇಲ್ಲಾಗೈತೆ ನೋಡ್ರಿ. ಯಾಕಂತಂದ್ರೆ ಯಾವುದಾದ್ರೂ ಒಂದು ವಿಡಿಯೋ ಒಳಗೆ ಏನಾದರೂ ಕಾಪಿರೈಟ್ ಬಂದುಬಿಡುತ್ತೋ ಅಂಥೇಳಿ ಭಯ ಅನ್ನೋದು ಇದ್ದೇ ಇರ್ತೈತಿ. ಹೀಗಾಗಿ ನಾನು ಇನ್ನೂ ಎಲ್ಲರೂ ಕೂಡ ಕೇಳಾಕತ್ತೀರಿ, ನಿಮ್ಮ ಚಾನಲ್ ಆನ್ ಆಯ್ತನ ಮತ್ತು ಗೂಗಲ್ ಪಿನ್ ಬಂತೇನ್ರಿ ಅಂಥೇಳಿ ಕೇಳಾಕತ್ತೀರಿ. ಬಟ್ ಇನ್ನೂ ಒಂದು ಸ್ವಲ್ಪ ಕಂಪ್ಲೀಟೇ ಆಗಿಲ್ಲ. ಚಾನಲ್ ಒಳಗೂ ಸ್ವಲ್ಪ ವಿಡಿಯೋಸ್ ಹಾಕಬೇಕು. ಇನ್ನೂ ಒಂದು ಸ್ವಲ್ಪ ಒಂದೊಂದು ವಿಡಿಯೋಕ್ಕೆ ವ್ಯೂಸ್ ಜಾಸ್ತಿ ಬರ್ತಾವೆ, ಒಂದೊಂದು ವಿಡಿಯೋಕ್ಕೆ ವ್ಯೂಸ್ ಕಡಿಮೆ ಬರ್ತಾವೆ. ಹೀಗಾಗಿ ನಾನು ಖಂಡಿತವಾಗ್ಲೂ ನಾನು ಗೂಗಲ್ ಪಿನ್ ಬಂದ ನಂತರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇತ್ತು ಅಂತಂದ್ರೆ 100% ಗೂಗಲ್ ಪಿನ್ನ ಬಂದೇ ಬರ್ತೈತಿ ಅಂಥೇಳಿ ಅಂದ್ಕೊಂಡೀನಿ. ಯಾರೆಲ್ಲ ಈ ಚಾನಲ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಎಲ್ಲರೂ ಕೂಡ ಇದೊಂದು ಕನಸು ಅಂತ ಹೇಳ್ಬೋದು. ಹೀಗಾಗಿ ಒಂದೊಂದು ರಿಜೆಕ್ಟ್ ಮಾಡಿಬಿಟ್ಟಿರ್ತಾರೆ. ಬಟ್ 1 ವರ್ಷ 2 ವರ್ಷನಾದ್ರೂ ಇನ್ನು ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದರೂ ಬಂದಿರೋಂಗಿಲ್ಲ. ಹೀಗಾಗಿ ನೋಡಬೇಕು ನನ್ನ ಚಾನಲ್ ಒಳಗೆ ಏನಾಗುತ್ತೆ ಅಂತೇಳಿ ನಾನು ವೇಟ್ ಮಾಡ್ಲಾಕತ್ತೀನಿ. ನಾನು ಅಪ್ಲೈ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಬೇಕು. ಹೀಗಾಗಿ ವಿಡಿಯೋಸ್ನ ಒಂದು ಸ್ವಲ್ಪ ದಿನ ಇನ್ನು ಈ ಒಂದು ಟೈಮಿಂಗ್ ಅಂತಂದರೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗ್ತಿತ್ತು. ಬಟ್ ಇವಾಗ ಒಂದು 15-20 ದಿನ ಆಯಿತು ಸರಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಲಿಲ್ಲಲ್ಲ. ಹೀಗಾಗಿ ಒಂದು ಸ್ವಲ್ಪ ವ್ಯೂಸ ಡೌನ್ ಹೊಡೆದವ. ಹೀಗಾಗಿ ಇನ್ನು ಡೈಲಿ ರೆಗ್ಯುಲರಾಗಿ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಆದಷ್ಟು ಬೇಗನೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗುತ್ತೆ. ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತಂದರೆ ನೀವು ಏನೆಲ್ಲ ನೋಡ್ಲತ್ತೀರಲ್ಲ, ಪ್ಲೀಸ್ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಅಂತಂದ್ರೆ ನಮ್ದು ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗ್ಲಿಕ್ಕೆ ಇನ್ನಷ್ಟು ಹೆಲ್ಪ್ ಆಗ್ತೈತಿ. ಆದಷ್ಟು ನಾನು ಬ್ಲೌಸ್ ಬಗ್ಗೆ ಆಗಿರ್ಬೋದು, ಟೈಲರಿಂಗ್ ಟಿಪ್ಸ್ ಆಗಿರಬಹುದು, ಮತ್ತು ಆರಿ ವರ್ಕ್ ಡಿಸೈನ್ಸ್ ಆಗಿರ್ಬೋದು, ನಾನೇನು ಮಾಡ್ತೀನಲ್ಲ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಯಾಕಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ದಿನ ಆಯ್ತಾ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಲ್ಲಲ್ಲ. ಈಗ ಜಾಸ್ತಿನ ಬ್ಲೌಸ್ ಅದಾವೆ. ಎಲ್ಲರೂ ಕೂಡ ಯಾರು ಬ್ಲೌಸ್ನ ಹೊಲಿಬೇಕು ಬಿಡಬೇಕು ಅನ್ನೋದು ನನಗೂ ಅದೇ ರೀತಿಯಾಗಿ ಕನ್ಫ್ಯೂಸ್ ಆಗ್ಲತ್ತೈತಿ. ಯಾಕಂತಂದ್ರೆ ಒಂದು 15-20 ದಿನ ಒಳಗೆ ಒಂದು ಸ್ವಲ್ಪ ಬ್ಲೌಸ್ನ ಹೊಲಿಲಿಲ್ಲ. ಹೀಗಾಗಿ
ಎಲ್ಲ ಕೂಡ ಪೆಂಡಿಂಗ್ ಅದಾವ. ಅವನ್ನ ಬ್ಲೌಸ್ನ ಎಲ್ಲ ಫಿನಿಶಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಆದ ನಂತರ ನಾನು ಟೈಮ್ ಸಿಗುತ್ತಲ್ಲ ಆವಾಗ ವರ್ಕ್ ಮಾಡ್ಬೇಕಂಥೇಳಿ ಇವಾಗ ಐಟಮು ಮತ್ತು ವರ್ಕ್ ಬ್ಲೌಸಸ್ನ ಎಲ್ಲನೂ ತಂದಿಟ್ಟೀನಿ. ಬಟ್ ವರ್ಕ್ ಮಾಡ್ಲಿಕ್ಕೆ ಟೈಮಿಂಗ್ ಸಿಗವಲ್ತು. ಸೊ ಅದು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತಕ್ಕಂಥ ಒಂದು ಆರಿ ವರ್ಕ್ ಡಿಸೈನ್ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ. ಅದು ಸ್ಟ್ಯಾಂಡ್ ತರಿಸಿದ ನಂತರ ಯಾವ ರೀತಿಯಾಗಿ ತಂದನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಯಾರೆಲ್ಲ ನೋಡ್ಲತ್ತಿರಲ್ಲ ಪ್ಲೀಸ್ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೀವು ಯಾರೆಲ್ಲ ಇನ್ನೂ ಹೊಸಬ್ರು ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರು ಆರಾಮಾಗಿ ಟೈಲರಿಂಗ್ ಸ್ಟಾರ್ಟ್ ಮಾಡಿ. ನೀವು ಬೇಸಿಕ್ ಏನೈತಲ್ಲ, ಬೇಸಿಕ್ ಏನೇನು ಕಲಿಬೇಕಲ್ಲ ಎಲ್ಲನೂ ಮೊದಲಿಗೆ ಕಂಪ್ಲೀಟಾಗಿ ಕಲಿತು ನಂತರ ನೀವು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಡಿ ಅಂತೇಳಿ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ಯಾಕಂತಂದರೆ ಎಲ್ಲ ರೀತಿ ಫ್ರಾಕ್ಸ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಮತ್ತು ಎಲ್ಲ ರೀತಿಯ ಬ್ಲೌಸಸ್ ಆಗಿರ್ಬೋದು ಎಲ್ಲನೂ ನೀವು ಕಂಪ್ಲೀಟಾಗಿ ಕಲ್ತ್ಕೊಂಡು ನಂತರ ನೀವು ಬ್ಲೌಸ್ನ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಯಾವುದೇ ಕಸ್ಟಮರ್ಸ್ ಬಂದು ಯಾವುದೇ ರೀತಿಯಾಗಿ ಡಿಸೈನ್ ಆಗಿರ್ಬೋದು ಯಾವುದೇ ಒಂದು ಬಟ್ಟೆನ ಸ್ಟಿಚ್ ಮಾಡಿಕೊಡಿ ಅಂತಂದ್ರೆ ಅದಕ್ಕೆ ನಾವು ರೆಡಿಯಾಗಿರಬೇಕು. ಆ ರೀತಿಯಾಗಿ ನಾವು ಟೈಲರಾಗಿ ಮುಂದುವರಿಬೇಕು ಅಂತಂದರೆ ಎಲ್ಲ ರೀತಿಯಾಗಿ ನಾವು ರೆಡಿಯಾಗಿ ಕಲ್ತ್ಕೊಂಡಿರ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ. ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.